ರೂಪಾಯಿ ಅಂತ ಹೇಳಿದ್ರು. ಇವಾಗ ನೋಡಿದ್ರೆ ಮತ್ತೆ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅವರು ಸರ್ಕಾರ ಅವ್ರು ಇಷ್ಟಾಗೆ ಜಾಸ್ತಿ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಹೊಟ್ಟೆಗೆ ಏನು ಮಾಡೋದು? ಇವರು 1 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ರೆ ನಾವು ಏನಂತ ಇದು ಮಾಡೋದು? ನಮಗೆ ಇಷ್ಟೊಂದು ಗ್ಯಾಸ್ ಕಸ್ಟಮರೇ ಯಾರು ಸಿಗೋದೇ ಇಲ್ಲ. ಅದರಲ್ಲೂ ಬೇರೆ ಇವರು 3 ರೂಪಾಯಿ 2 ರೂಪಾಯಿ 1 ರೂಪಾಯಿ ಜಾಸ್ತಿ ಮಾಡ್ತಾ ಇದ್ರೆ ನಾವು ಹೊಟ್ಟೆಗೆ ಅಂತ ಏನಂತ ಇದು ಮಾಡೋದು? ಸ್ವಲ್ಪ ನಮ್ಮದು ಹೊಟ್ಟೆನ ಸ್ವಲ್ಪ ನೋಡಬೇಕು. ಅವ್ರವ್ರದ್ದು ಮಾತ್ರ ನೋಡ್ಕೊಂಡು ಸುಮ್ಮನೆ ಇದ್ದಾರೆ. ನಮ್ಮ ಕಷ್ಟನ ಸ್ವಲ್ಪ ನೋಡಬೇಕು. ಕಸ್ಟಮರ್ಗೆ ಯಾರೂ ಸಿಗೋದೇ ಇಲ್ಲ. ಅದರಿಂದ ಇವಾಗ ಗ್ಯಾಸ್ ಬೇರೆ ಜಾಸ್ತಿ ಮಾಡವ್ರೆ. ಗ್ಯಾಸ್ ಬೇರೆ ಸಿಗದೇ ಇಲ್ಲ ಅಂತ ಇದಾಗಿದೆ. ಇವಾಗ ಅವ್ರು ಸ್ವಲ್ಪ ಅರ್ಥ ಮಾಡಿಕೊಂಡು ನಮ್ಮ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಂಡು ಇದು ಮಾಡಬೇಕು. ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕು. ಅವಾಗ ನಾವು ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ನಾವು ಸ್ವಲ್ಪ ಒಳ್ಳೇದು ಇದು ಮಾಡ್ತೀವಿ ನಾವು. ಇವಾಗ ಈ ಥರ ಮಾಡ್ತಾಯಿದ್ದಾರೆ, ನಾವು ಏನಂತ ಇದು ಮಾಡೋದು? ಸ್ಟಾಕ್ ಬರ್ತಾ ಇದೆ, ಸ್ಟಾಕ್ ಸಮಸ್ಯೆ ಇದೆ. ಸ್ಟಾಕ್ ಅದು ಬಂದು ಒಂದೊಂದು ಕಡೆ ಇರುತ್ತೆ ಅಂತ ಹೇಳ್ತಾರೆ. ಆಯಿತು ವೆಯ್ಟ್ ಮಾಡಿ ಅಂತ ಸಾಯಂಕಾಲ 1 ಗಂಟೆ 2 ಗಂಟೆ 2 ಅವರ್ 3 ಅಂತ ಇದು ಮಾಡ್ತಾವ್ರೆ. ನಮ್ಗೆ ಸಿಗೋದೇ ಇಲ್ಲ. ಆಮೇಲೆ ಮತ್ತು ನಾವು ಕ್ಯೂ ನಿಂತ್ಕೊಂಡು ಇದು ಮಾಡಿಕೊಂಡು ಹಾಕ್ಕೊಂಡು ಹೋಗ್ಬೇಕು. ಇಲ್ಲ ಗ್ಯಾಸ್ ಖಾಲಿ, ಸ್ಟಾಕ್ ಇಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿಬಿಡ್ತಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗ್ತಾ ಇಲ್ಲ. ಈಗ ಸರ್ಕಾರ ಅದು ಏನು ಮಾಡಬೇಕು, ಸ್ವಲ್ಪ ದಯವಿಟ್ಟು ಅವ್ರ ಕಡೆಯಿಂದ ನಮ್ಮ ಆಟೋ ಚಾಲಕರಿಗೆ ಆದಷ್ಟು ಸ್ವಲ್ಪ ಒಳ್ಳೇದು ಮಾಡೋಕ್ಕೆ ಕೇಳಿ. ಸ್ವಲ್ಪ ನಾವು ಬರೀ ಪಬ್ಲಿಕ್ನ ನಾವು ಹೆಂಗೆ ನೋಡ್ಕೋಬೇಕು, ನಾವು ನೋಡಿಕೊಂಡು ಇದು ಮಾಡ್ಕೋತೀವಿ. ಅವರು ಒಳ್ಳೆ ಇದಕ್ಕೆ ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.